ನನ್ನ ಹೆಸರು ಸುಷ್ಮಿತಾ ಅಂತ. ನಾನು ಗ್ರೀನ್ ಲೈಟ್ ಹೆಲ್ತ್ ಸೆಂಟರಲ್ಲಿ ಸ್ಟಾಫ್ ನರ್ಸ್ ಕೆಲಸ ಮಾಡ್ತಾ ಇದ್ದೀನಿ. ಗ್ರೀನ್ ಲೈಟ್ಗೆ ಅಮ್ಮ ಥೆರಪಿಗೆ ಬರ್ತಾರೆ. ಅವ್ರಿಗೆ ಏನೇನು ಗುಣ ಆಗೈತೆ ಅಂತ ಕೇಳೋದು. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ನಮಸ್ತೆ. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ನಲ್ಲಹಳ್ಳಿಯಿಂದ ಬರ್ತಾ ಇದ್ದೀವಿ. ಅಮ್ಮ ನಿಮ್ಮ ಹೆಸರು? ಕಮಲಮ್ಮ. ಅಮ್ಮ ಇಲ್ಲಿ ಬರೋಕ್ಕಿಂತ ಮುಂಚೆ ಏನೇನು ತೊಂದರೆ ಇತ್ತು ನಿಮಗೆ? ನನಗೆ ಮಂಡಿ ನೋವು, ನರ ನೋವು ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗೈತೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಎಷ್ಟು ಆಸ್ಪತ್ರೆಗೆ ತೋರಿಸಿದ್ದೀರಾ? ಎಲ್ಲೂ ತೋರಿಸಿಲ್ಲ. ಶುಗರ್ ತೋರಿಸಿದೆ, ಮಾತ್ರ ತಗೊಂಡಿಲ್ಲ ನಾನು. ಎಷ್ಟು ಆಸ್ಪತ್ರೆ ಎಲ್ಲೂ ತೋರಿಸಿಲ್ಲ? ಮಾತ್ರೆ ಎಷ್ಟು ತಗೋತಾ ಇದ್ರಿ? ಮಾತ್ರ ತಗೊಂಡ್ರೆ ನುಂಗಿಲ್ಲ. ನುಂಗಿಲ್ಲ. ನಾನು ಆಸ್ಪತ್ರೆ ತಗೊಬಂದ್ವಿ, ನುಂಗಿಲ್ಲಮ್ಮ ನಾನು. ಹಂಗೆ ನಮ್ಮ ಮಕ್ಕಳು ನುಂಗ್ಬೇಡಮ್ಮ ಅಂತ ಮುಗಿಸ್ಕೊಡ್ಲಿಲ್ಲ. ನೋಡುವ ಸುಮ್ಮನೆ ಇರು ಅಂತ ಅಂದ್ಬಿಟ್ಟು ಏನು ತಿನ್ನೋಕಾಯ್ತದೆ. ಐದು ಬಂದ್ರೆ ಊಟ ತಿನ್ನೋಕಾಯ್ತದೆ. ಇಲ್ಲ ಅಂದ್ರೆ ಒಂದಕ್ಕೆ ತೋರಿಸಿರೋದು. ಎಲ್ಲೂ ತೋರಿಸಿಲ್ಲ. ಎಲ್ಲೂ ತೋರಿಸಿಲ್ಲ. ಅಮ್ಮ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ನೀವು? 9 ದಿವಸ ಆಯ್ತು. 9 ದಿವಸ. ಏನೇನು ಮುಂಚೆ ಕಾಲು ನೋವು, ಎದೆ ಉರಿ, ಆಮೇಲೆ ಬೆನ್ನು ನೋವು ಇತ್ತು, ಆಮೇಲೆ ಕೈ ಬೆಂಡ ಶುಗರ್ ಅಂತ 2 ಡಾಕ್ಟ್ರು ಯಾರು ಅಂತೆಲ್ಲ ಏನೂ ಇಸ್ಕೊಂತ ಅಂದ್ರಿಲ್ಲ. ನುಂಗಿಲ್ಲ. ಹಂಗೆ ಇಟ್ಬಿಡು ಅಂದ್ರು ನಮ್ಮ ಮಗು. ಹಂಗೆ ಇಟ್ಬಿಟ್ಟೆ ಮಗ. ಒಂದು ಸ್ವಲ್ಪ 9 ದಿವಸ ಆಯಿತು. ಒಂದು ಸ್ವಲ್ಪ ನಡ ನೋವು ಕಮ್ಮಿ, ತೊಡೆ ಒಂದು ಸ್ವಲ್ಪ ಜಾಸ್ತಿ ಏನೋ ಹೊರ ಹೊತ್ತಂದ್ರೆ ನೋಯ್ತಾ ಇರ್ತದೆ. ಅದೇ ನೋಯಿರೋದಿಲ್ಲ. ರಾತ್ರಿ ಟೈಮ್ ನಿದ್ದೆ ಬರಲ್ಲ. ಈಗ ಒಂದು ಸ್ವಲ್ಪ ನಿದ್ದೆ ಬರ್ತದೆ ಮಗ. ರಾತ್ರಿ ಊಟ ಮಾಡ್ತೀನಿ. ಈಗ ಊಟ ಮಾಡ್ತೀನಿ. ಮಾಡಿಬಿಟ್ಟು ಒಂಥರ ಇದ್ರಂಗೆ ಆಯ್ತದೆ. ಆಳ್ಸೋತಂಗೆ ಹೋಗ್ಬಿಡ್ತದೆ. ಸುಸ್ತು ಬಂದಂಗೆ. ಅವಾಗ ಏನು ಮಾಡ್ತೀನಿ, ತಟ್ಟೆ ಇರ್ತಿದ್ದಿಲ್ಲ. ಅಲ್ಲೇ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಪರವಾಗಿಲ್ಲ ಅಮ್ಮ ಬಂದು 7 ದಿನಕ್ಕೆ ಅಮ್ಮಗೆ ಮಂಡಿ ನೋವು ಕಮ್ಮಿ ಆಗೈತೆ. ಊಟ ಚೆನ್ನಾಗಿ ತಿಂತವ್ರೆ. ಅಮ್ಮ ಬಂದು 7 ದಿನ ಆಗೈತೆ. ಅಮ್ಮ ಊಟ ಚೆನ್ನಾಗಿ ಮಾಡ್ತವ್ರೆ. ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗೈತೆ. ಬೆನ್ನ ಒಂಟೆ ಹೋಗೈತೆ. ಫುಲ್ ಕಮ್ಮಿನೇ ಆಗ್ಬಿಡೈತೆ. ನಿದ್ದೆ ಚೆನ್ನಾಗಿ ಮಾಡ್ತವ್ರೆ. ಅದೇ ಒಂದು ಸ್ವಲ್ಪ ಕಮ್ಮಿ ಆಗೋದ್ರೆ ಮಂಡಿ ನೋವು ಜಾಸ್ತಿ ಕಮ್ಮಿ ಆದರೆ ಎಲ್ಲ ಕಮ್ಮಿ ಆಗಿದೆ. ಒಂದು ಸ್ವಲ್ಪ ಕೈಯೂ ಬೆಂಡು ಕಮ್ಮಿ ಆಗಂಗೆ ಬೆಂಡು ಬಂದ್ಬಿಟ್ಟಿತ್ತು. ಕೈ 3 ಬೆಂಡು ಏನು ತಿನ್ನೋಕಾಯ್ತಿರ್ಲಿಲ್ಲ. ಆಮೇಲೆ ಎಲ್ಲ ಅಂತ ಶುಗರ್ ಇದ್ರೆ ಏನು ತಿನ್ನಬೇಡ ಅಂತಿದ್ರು. ನಾನೇನು ತಿಂತಾ ಇಲ್ಲ. ಮುದ್ದೆ ತಿಂತೀನಿ, ಚಪಾತಿ, ರೊಟ್ಟಿ ತಿಂತೀನಿ. ಅನ್ನ ತಿಂತಿರ್ಲಿಲ್ಲ. ಅನ್ನನೂ ನೀವೆಲ್ಲ ಅನ್ನ ತಿನ್ನೋಂಗಲ್ಲಮ್ಮ, ತಿಂತಾ ಇದ್ದೀನಿ ಅಮ್ಮ. ಇವಾಗ ಏನು ಅನಿಸ್ತೈತೆ ಅನ್ನ ತಿಂದಾದ್ಮೇಲೆ ತಿನ್ಬೋದು. ಈಗ ಏನಿಲ್ಲ, ಹೊಟ್ಟೆ ಸಿಗ್ತದೆ, ಊಟ ಮಾಡ್ತೀನಿ, ವಾಕ್ ಮಾಡ್ತಾ ಬರ್ತೀನಿ, ಹೊಸವೆಲ್ಲ ಕಟ್ಬಿಟ್ಟು ಆಮೇಲೆ ಊಟ ಮಾಡುವಾಗ ಆಯ್ತದೆ ನಮ್ಮ ಇವಾಗ. ಅಮ್ಮ ಫಸ್ಟ್ ಊಟನೇ ಮಾಡ್ತಾ ಇರಲಿಲ್ಲ. ಇವಾಗ ಬಂದು 1 ವಾರಕ್ಕೆ ಊಟ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿ ಗ್ರೀನ್ ಲೈಟ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಏನು ಉಸಿರಾಟ ಬರೋದು ಇಷ್ಟಪಡ್ತೀನಿ. ನನಗೆ ಜಾಸ್ತಿ ಕಮ್ಮಿ ಆಗ್ಬಿಟ್ರೆ, ಮಂಡಿ ನೋವು ಕಮ್ಮಿ ಆದರೆ, ಈ ಶುಗರ್ 3 ಕಮ್ಮಿ ಆಗ್ಬಿಟ್ರೆ, ನಡ ನೋವು ಕಮ್ಮಿ ಆದಂಗೆ ಇದು ಕಮ್ಮಿ ಆಗ್ಬಿಟ್ರೆ ಬರ್ತೀನಿ ನಾವು. ಇಲ್ಲಿರೋರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನ. ಇಲ್ಲಿರೋರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಕಣಮ್ಮ. ಚೆನ್ನಾಗಿ ನೋಡ್ಕೊತಾರೆ, ಅದೇನಿಲ್ಲ. ಸರು ನೋಡ್ಕೊತಾರೆ. ಅವ್ರಿಗೆ ಬಂದಕ್ಕೆ ಸಂಸ್ಕಾರ ಕೈ ಮುಗಿತಾರೆ ಕಣಮ್ಮ. ಚೆನ್ನಾಗಿ ನೋಡ್ತಾರೆ ಅವರು. ಅಮ್ಮ ಇಲ್ಲಿ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ ಬರ್ತೀನಿ, ಹುಷಾರಾಗೋದ್ರೆ ಬರ್ತಾ ಇರ್ತೀನಿ ಕಣಮ್ಮ. ಬರೋರಿಗೆ ಈಗ ಬರೋರಿಗೆ ಬನ್ನಿ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲ ಬರ್ತೀನಿ ಅಂತಾರೆ. ಕೆಲಸ ಆಗಲಿ ನಮಗೆ ಮಾತಾಡ್ಬಿಟ್ಟವ್ರೆ ಬರ್ತೀವಿ ಅಂತಾವ್ರೆ. ಹೇಳ್ತಾವ್ರೆ ನಾ ಎಲ್ಲಾದ್ರೂ ಬರ್ತೀರಾ? ಬರ್ತೀವಿ, ಮಾತಾಡ್ಬಿಟ್ಟವ್ರೆ. ನಮ್ಗೆ ಕೆಲಸಗಳು ಇಲ್ಲ, ಕಬ್ಬು ಕಳೀತಾವ್ರೆ, ಹಾಲಿರ್ತಾರೆ, ಅಡುಗೆ ಮಾಡ್ಕೊಂಡು ಬೇಗ ಬಂದ್ಬಿಟ್ರೆ ಅಂತ ಇಷ್ಟಪಡ್ತಾರೆ. ಸರಿ ಅಮ್ಮ, ಆಯಿತು. ಥ್ಯಾಂಕ್ಸ್. ಧನ್ಯವಾದ.